ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶ್ವರಸ್ ವ್ಲಾಗ್ಸ್. ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ಟೈಮ್ ಬಂದು ಆಲ್ರೆಡಿ 3 ಗಂಟೆ ಆಗಿದೆ. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಡಿಮಾರ್ಟ್ಗೆ ಹೋಗೋಣ, ಸ್ವಲ್ಪ ಶಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಶಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಏನೇನು ತೊಗೊಳ್ತೀವಿ ಸೊ ಅಲ್ಲಿ ತೋರ್ಸೋಕ್ಕಾಗಿಲ್ಲ, ವೀಡಿಯೋ ಮಾಡೋಂಗಿಲ್ಲ ಅಂದರೆ ನಾನು ಮನೆಗೆ ಬಂದು ನಿಮಗೆ ಹೇಳ್ತೀನಿ, ಅಂದರೆ ಲೈಕ್ ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ. ಬಟ್ ನನ್ನ ವ್ಲಾಗಲ್ಲಿ ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಟೈಮ್ ನಾವು ಡಿಮಾರ್ಟ್ದು ವ್ಲಾಗ್ ಮಾಡ್ತಾ ಇರೋದು. ಸೊ ಕೆಲವೊಬ್ರು ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಿದ್ರಿ, ಮ್ಯಾಮ್ ಶಾಪಿಂಗ್ ಮಾಡ್ತೀರಲ್ಲ, ಸೊ ತೋರಿಸಿ ಏನೇನು ಶಾಪ್ ಮಾಡ್ತೀರಾ ಅಂತ. ಸೊ ಹಂಗಾಗಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಓಕೆ ಓಕೆ ಗೈಸ್, ಬನ್ನಿ ಡಿಮಾರ್ಟ್ಗೆ ಹೋಗ್ಬಿಟ್ಟು ಬರೋಣ. ಇವಳು ಎಕ್ಸಾಮ್ ಮುಗಿಸ್ಕೊಂಡು ಬಂದು ನಮ್ಮ ಲಿಶುಂಗೆ ಎಕ್ಸಾಮ್ ನಡೀತಿದೆ ಗಾಯ್ಸ್, IAS ಎಕ್ಸಾಮ್ ನಡೀತಾ ಇದೆ. ಸೊ ಅವಳು ಅಂದರೆ ಲೈಕ್ 1 ಗಂಟೆಗೇನೋ ಎಕ್ಸಾಮ್ ಮುಗಿಸ್ಕೊಂಡು ಬಂದು, ಸೊ ಅವಳಿಗೂ ಸ್ವಲ್ಪ ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವ್ಲಾಗ್ನ ಲೈಕ್ ಮಾಡ್ಕೆ ಹೋಗ್ತಾ ಇದ್ವಿ. ಹಾಗೆ ವ್ಲಾಗ್ನು ಸಹ ಸ್ಟಾರ್ಟ್ ಮಾಡಿದೆ. ನೋಡೋಣ ಬನ್ನಿ. ಏನು ತಿಂತಾ ಇರೋದು? ಯಾವ ಪಾಪ್ಕಾರ್ನು? ಹಾಂ, ಚೀಸ್ ಹೇಳು. ಹಾಂ, ಓಕೆ ಗೈಸ್, ಅವಳು ಸಹ ಗಲಾಟೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಸೊ ಅವಳನ್ನೂ ಸಹ ಇಲ್ಲೇ ಕುಂಡಿಸ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ, ಡಿಮಾರ್ಟಿಗೆ ಹೋಗ್ತೀವಿ ಅಂತಲೂ ಸಹ ನಾನು ನಿಮ್ಮ ಹತ್ರ ಹೇಳಿದೆ. ಬಟ್ ಇಲ್ಲಿ ಸುಂಕದಕಟ್ಟೆ ಡಿಮಾರ್ಟಲ್ಲಿ ಅಲ್ಲಿ ವೀಡಿಯೋ ಮಾಡೋಂಗಿಲ್ವಂತೆ ಯಾವುದೂ. ಸೊ ಹಂಗಂತ ಅಂದರು, ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗ್ಲಿ ಬಿಡು ಅಂತಂದರು ನನ್ನ ಹಸ್ಬೆಂಡು. ಸೊ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ಸೊ ನಾನು ಏನೇನು ತೊಗೊಂಡು ಬಂದೆ ಅನ್ನೋದನ್ನ ಇವಾಗ ತೋರಿಸ್ತೀನಿ, ನೀವು ನೋಡಿ. ಇನ್ನೇನು ತೊಗೊಂಬಂದಿರ್ತೀವಿ ಆಲ್ಮೋಸ್ಟ್ ಅಲ್ಲಿ ಮನೆಗೆ ಶಾಪ್ ಮಾಡಿ. ಲಿಶಾ ನಿಧಾನ ಹೇಳ್ಕೊಬೇಕು, ಹೇಳ್ಕೊಬೇಡ, ಆಮೇಲೆ ಹೇಳ್ಕೊಳ್ವಂತ ಆಯಿತಾ. ಇವಾಗ ಇದೆಲ್ಲ ತೋರಿಸೋಣ ಆಯಿತಾ. ಎಲ್ಲರಿಗೂ ಹಾಯ್ ಮಾಡು. ಸೊ ನಾವು ಇನ್ನೇ ಮನೆಗೆ ಏನೇನು ಬೇಕು ಶಾಪ್ ಮಾಡಿದ್ದೀನಿ. ಸೊ ಸುಮ್ಮನೆ ಹಾಗೆ ಹೋದ್ವಿ ಶಾಪಿಂಗ್ ಮಾಡೋಣ. ಆಲ್ರೆಡಿ ಜಾಸ್ತಿ ದಿವಸ ಆಗ್ಬಿಟ್ಟಿತ್ತು ಮಾರ್ಟಿಗೆ ಹೋಗಿ, ಹಾಗಾಗ್ಬಿಟ್ಟು ಆಲ್ರೆಡಿ ಒಂದು 8 ತಿಂಗಳೇ ಆಗೋಗ್ಬಿಟ್ಟಿತ್ತು ನಾವು ಡಿಮಾರ್ಟ್ಗೆ ಹೋಗಿ. ಸೊ ಏನೇನು ಬೇಕೋ ಇಲ್ಲೇ ನಿಯರ್ ಅಂಗಡಿಗಳಿರ್ತಿತ್ತು, ತೊಗೊಳ್ತಾ ಇದ್ವಿ. ಟೈಮು ಸಿಗ್ತಾ ಇರಲಿಲ್ಲ ಸಂತಗೂ, ಸೊ ಅದಕ್ಕೋಸ್ಕರ ಹೋಗೇ ಇರಲಿಲ್ಲ. ಓಕೆ ಗೈಸ್, ಇವಾಗ ತೋರಿಸ್ತಾ ಹೋಗ್ತೀನಿ. ಇದು ಲಿರಿಷನ್ದು ಚಾಕ್ಲೇಟ್ದು ಇದು ಬರುತ್ತೆ ಅಲ್ವಾ, ಚಾಕೋ ರೋಲ್ ಬರುತ್ತಲ್ಲ ಅದು. ಅವಳು ಯಾಕಂದರೆ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಕೇಳ್ತಾ ಇರ್ತಾಳೆ. ಸೊ ಹಂಗಾಗಿ ಮನೆ ಫುಡ್ಡೇ ಕೊಡ್ತಾ ಇದ್ದೆ, ಅಂದರೆ ರವೆ ಉಂಡೆ ಲೈಕ್ ಆ ಥರ ಚಕ್ಲಿ ಆ ಥರ ಮಾಡಿಕೊಡ್ತಾ ಇದ್ದೆ. ಅವಳಿಗೂ ಸಹ ಹೊರಗಡೆ ಐಟಮ್ ತಿನ್ನಬೇಕು ಅಂತ ಅನ್ಸುತ್ತಲ್ಲ. ಸೊ ಹಂಗಾಗ್ಬಿಟ್ಟು ಇದನ್ನು ತೊಗೊಂಡು ಬಂದಿದ್ದೀನಿ ಲಿರಿಷನ್ಗೋಸ್ಕರ. ಓಕೆನಾ? ಹಾಂ, ಆ್ಯಂಡ್ ನೆಕ್ಸ್ಟ್ ಬಂದು ಇದನ್ನು ತೊಗೊಂಡು ಬಂದಿದ್ದೀನಿ, ಕಾಣಿಸ್ತಿದೆ ಅಂತ ಅನ್ಕೊತೀನಿ. ಇದೇನು ಅಂದರೆ ಇದೇನಿದು, ಮೂನ್ ಫಾಯಿಲ್ಸ್ ಆ್ಯಂಡ್ ವಿತ್ ಚಾಕೋ ಕ್ರೀಮ್ ಅಂತ ಇದೆ. ಬ್ರೆಡ್ ಥರ ಇರುತ್ತೆ ಗೈಸ್, ಇದು ನೋಡಿರ್ಬೋದು, ಇಲ್ಲಿದೆ ನೋಡಿ, ಕಾಣಿಸ್ತಿದೆ. ಸೊ ಇದೊಂದು ತೊಗೊಂಡು ಬಂದೆ, ಚೆನ್ನಾಗಿರುತ್ತೆ ಅಂತ. ಅವಳಿಗೇನೇನು ಇದೆಲ್ಲ, ನನಗೇನಲ್ಲ. ಆ್ಯಂಡ್ ಇದು ದ್ರಾಕ್ಷಿ ಬರುತ್ತೆ ಅಲ್ವಾ, ಇದು ಅದನ್ನು ತೊಗೊಂಡು ಬಂದ್ವಿ ಒಂದು ಪ್ಯಾಕೆಟು. ಇದು ಪ್ರೈಸ್ ಬಂದು 185. ಆ್ಯಂಡ್ ಇದು ಚಕ್ಲಿ ತೊಗೊಂಡು ಬಂದ್ವಿ, ಸೋಯಾ ಚಂಕ್ಸು. ಆ್ಯಂಡ್ ಡ್ರೈ ಫ್ರೂಟ್ಸ್ ತೊಗೊಂಡು ಬಂದ್ವಿ ನೋಡಿ. ಆ್ಯಂಡ್ ಡ್ರೈ ಫ್ರೂಟ್ಸ್ ಅಂದರೆ ಇದೇನಂತಾರೆ, ಅಂಜೂರ ಥರ ಬರುತ್ತಲ್ಲ, ಅಂಜೀರ ಅಂತಲೇ ಅದು ಅದೇ. ಓಕೆ, ಆ್ಯಂಡ್ ಪಿಸ್ತಾ ತೊಗೊಂಡು ಬಂದ್ವಿ. ನಮ್ಮ ಮನೆ ಡ್ರೈ ಫ್ರೂಟ್ಸ್ ಹೆವಿ ತಿಂತಾರೆ ಗೈಸ್. ಡ್ರೈ ಫ್ರೂಟ್ಸ್ ಅಂದರೆ ಅಪ್ಪ ಮಗಳಿಗೆ ತುಂಬ ಇಷ್ಟ. ಸೊ ಹಂಗಾಗ್ಬಿಟ್ಟು ಡ್ರೈ ಫ್ರೂಟ್ಸ್ನ ತೊಗೊಂಡು ಬಂದ್ವಿ. ಆ್ಯಂಡ್ ಇದೊಂದು ಸ್ಮಾಲ್ ಕೇಕ್, ಹ್ಯಾಪಿ ಕೇಕ್ನ ತೊಗೊಂಡ್ವಿ. ಆ್ಯಂಡ್ ಈ ಚಾಕ್ಲೇಟ್ನ ಅವಳು ಏನೋ ನಾನು ಅಲ್ಲೆಲ್ಲ ಮಂಚ ನೋಡಿ, ಮಂಚಂತೆ, ಏನು ಸಖತ್ತಾಗಿ ಹೇಳ್ತಾವ್ದು ಮಂಚ ಅಂತ. ಸೊ ಅಲ್ಲಿ ನಾನು ಐಟಮ್ನ ತೊಗೊಬೇಕಾದ್ರೆ ಎತ್ಬಿಟ್ಟು ಟ್ರಾಲಿ ಒಳಗಡೆ ಹಾಕ್ಬಿಟ್ಟಿದ್ದಾಳೆ. ನಮ್ಮಮ್ಮ ಹೆಂಗಿರು ತೊಗೊತಾರೆ ಅನ್ನೋದು ಅವಳಿಗೆ ಗೊತ್ತು, ನಮ್ಮ ಅಪ್ಪನೂ ಕೊಡಿಸ್ತಾರೆ ಅನ್ನೋದು ಗೊತ್ತು. ಸೊ ಹಂಗಾಗ್ಬಿಟ್ಟು, ಯಾಕಂದರೆ ಎಲ್ಲೂ ಜನ ಇದ್ದಿದ್ದ ಕಡೆ ಅವಳಿಗೇನು ಅನ್ನಲ್ಲ ಬೈಯಲ್ಲ ಅನ್ನೋದು ಅವಳು ಥಿಂಕಿಂಗು. ಸೊ ಹಂಗಾಗ್ಬಿಟ್ಟು ತೊಗೊಂಡೇಳಿ ತಾಚಿನಿ ಇಟ್ಕೊ. ಆ್ಯಂಡ್ ಅವಳಿಗೆ ಇವಾಗ ಹಾಲಿಡೇ ಬರ್ತಿದೆಯಲ್ಲ, ಸಮ್ಮರ್ ಹಾಲಿಡೇಸು. ಸೊ ಅವಳು ಜಾಸ್ತಿ ತರಲೆ ಮಾಡಬಾರ್ದು ಅಂತ. ಓಕೆ, ಆಮೇಲೆ ತೋರಿಸ್ತೀನಿ. ಆ್ಯಂಡ್ ಸ್ಕೆಚ್ ಪೆನ್ಸ್ ಆ್ಯಂಡ್ ನೋಡಿ ಇದು ಕಲರ್ ಪೆನ್ಸಿಲ್ ಆ್ಯಂಡ್ ತೊಂಬರಮೇಲೆ ಇದು ಡ್ರಾಯಿಂಗ್ದೊಂದು ಬುಕ್ಕು ಗಾಯ್ಸ್. ನೋಡಿ, ನೀವು ಈ ಥರ ಮಾಡಿ, ನಮ್ಮ ಕೆಲಸ ಏನಿದೆಯೋ ನಾವು ಮಾಡ್ಕೊಬೋದು, ಹಾಗೆ ಮಕ್ಕಳು ಕೂಡ ಚೆನ್ನಾಗಿ, ಅಂದರೆ ಲೈಕ್ ಡ್ರಾಯಿಂಗ್ಗಳು ಡೈಲಿ ಒಂದೊಂದು ಡ್ರಾಯಿಂಗ್ ಥರ ಮಾಡ್ಸೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೀನಿ.
ನೋಡಿ ಈ ಥರ ಇರುತ್ತೆ. ಇದಕ್ಕೆ ಕಲರ್ಸ್ಗಳನ್ನ ಮಾಡಿಸಿದ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಅವ್ರಿಗೂ ಕಲರಿಂಗ್ ಪ್ರಾಕ್ಟೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಬುಕ್ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇದು ಒಂದು ನಿಮಿಷ ಚೀನಿ, ಇದು ರೂಲ್ದು ಬುಕ್ಕು, ಇದು ರಫ್ ಬುಕ್ಕು. ಅವಳಿಗೋಸ್ಕರ ಈ ಸಮ್ಮರ್ ಹಾಲಿಡೇಸ್ಗೆ ಎಲ್ಲ ಪ್ರಾಕ್ಟೀಸ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಚಿನ್ನಿ ಇಟ್ಕೋ. ಆ್ಯಂಡ್ ನೆಕ್ಸ್ಟ್ ಬಂದು ಸೊ ಇದು ಪಝಲ್ಸ್ನ ತೊಗೊಂಡು ಬಂದಿದ್ದೀವಿ, ಕಾಣಿಸ್ತಿದೆ ಅನ್ಕೊಂಡು ಈ ಥರ ತೊಗೊಂಡು ಬಂದಿದ್ದೀವಿ. ಇದನ್ನೆಲ್ಲ ಲೈಕ್ 1 2 3 4 5 6 ಅಂತ ಹೇಳ್ಬಿಟ್ಟು ನಂಬರ್ಸ್ನ ಪಿಕ್ ಮಾಡೋ ಥರದ್ದು ಚೆನ್ನಾಗಿರುತ್ತೆ ಇದನ್ನು. ಸೊ ಹಂಗಾಗ್ಬಿಟ್ಟು ಇದೊಂದು ತೊಗೊಂಡು ಬಂದಿದ್ದೀನಿ. ಇದೇನು ಚಿನ್ನು ಇದು ಪಾಪ್ಕಾರ್ನ್ದು ಬರುತ್ತಲ್ಲ ಅದು. ಆ್ಯಂಡ್ ಇದು ಒಂದು ರೂಮ್ ಫ್ರೆಶ್ನರ್ ತೊಗೊಂಡು ಬಂದಿದ್ದೀನಿ. ಅದೆಲ್ಲ ಬೇಡ ಚಾಕ್ಲೇಟ್ಸ್ ಇದು. ಆ್ಯಂಡ್ ಇದು ಸಫೋಲಾ, ಒಂದು ನಿಮಿಷ ಚಿನ್ನ, ನಿಧಾನ. ಈ ಸಫೋಲಾಸ್ ಒಂದು ಹನಿ ತೊಗೊಂಡು ಬಂದಿದ್ದೀನಿ. ಅದೆಲ್ಲ ಆಮೇಲೆ ಬಿಡೋದಿಲ್ಲ, ಅಲ್ಲಿರಲಿ ಬಿಡು, ಅದಾವೆಲ್ಲ ಆಮೇಲೆ. ಆ್ಯಂಡ್ ಇದು ಅವಳಿಗೊಂದು ಬೋರ್ಮಿಟಾ ಕುಡ್ಸೋಣ ಅಂತ ಹೇಳ್ಬಿಟ್ಟು ಚಿಕ್ಕದು ತೊಗೊಂಬಂದಿದ್ದೀನಿ, ಯಾಕಂದರೆ ಅವಳಿಗೆ ಅಡ್ಜಸ್ಟ್ ಆಗುತ್ತಾ ಇಲ್ವ ಅಂತ ನೋಡಬೇಕಲ್ವ. ಸೊ ಹಂಗಾಗಿ, ಯಾಕಂದರೆ ಅವಳಿಗೆ ಮನೇಲೇ ಒಂದು ಡ್ರೈ ಫ್ರೂಟ್ಸ್ದು ಪೌಡರ್ನ ರೆಡಿ ಮಾಡಿದ್ದೀನಿ. ಸೊ ಅದನ್ನೇ ಹಾಲ್ಗೆ ಹಾಕ್ಬಿಟ್ಟು ಕೊಡ್ತಾ ಇದೆ. ನೋಡೋಣ, ಇದನ್ನು ಒಂದು ಸಲ ಟ್ರೈ ಮಾಡೋಣ. ಬೋರ್ಮಿಟಾ ಇನ್ನೂ ಓಪನ್ ಆಗಿಲ್ಲ ಬಂಗಾರ, ಓಪನ್ ಮಾಡಬೇಕು. ಹಾಲ್ಗೆ ಹಾಕ್ಬಿಟ್ಟು ಕೊಡ್ತೀನಿ ಸಂಜೆ. ಓಕೆ ಸೂಪರ್ಬ್ ಆಗಿರುತ್ತೆ, ಚಾಕ್ಲೇಟ್ ಫ್ಲೇವರ್ ಇರುತ್ತೆ. ಓಕೆನಾ, ಇದೊಂದು ತೊಗೊಂಡು ಬಂದಿದ್ದೀವಿ ಬೋರ್ಮಿಟಾ. ಆ್ಯಂಡ್ ಕ್ಯಾಶ್ಯೂ ತೊಗೊಂಡು ಬಂದಿದ್ದೀವಿ, ಅದನ್ನೇ ಇಲ್ಲಿದ್ದು. ಆ್ಯಂಡ್ ಡೇಟ್ಸ್ನ ತೊಗೊಂಡು ಬಂದಿದ್ದೀವಿ. ಆಲ್ಮೋಸ್ಟ್ ಅಲ್ಲಿ ಹೇಳ್ಬೇಕಂತಂದರೆ ಫುಲ್ಲು ದುಡ್ಡೆಲ್ಲ ಇದಕ್ಕೆ ಅರ್ಧ ಆಗೋಗ್ಬಿಟ್ಟಿದೆ ಡ್ರೈ ಫ್ರೂಟ್ಸ್ಗೆ. ವೆಯ್ಟ್ ಮಾಡು ಒಂದು ನಿಮಿಷ. ಆ್ಯಂಡ್ ಇನ್ನೇನು ಗೈಸ್, ಇದು ಲೈಸಲ್ಲಿ ಬರುತ್ತಲ್ಲ ಸ್ಪಾರ್ಕಲ್ಲು, ಅದೊಂದು ತೊಗೊಂಡು ಬಂದಿದ್ದೀನಿ ಮನೆಗೆ. ಆಮೇಲೆ ಡೋಮ್ಯಾಕ್ಸ್ ಒಂದು ತೊಗೊಂಡು ಬಂದಿದ್ದೀನಿ, ಸನ್ಪ್ಯೂರ್ ಆಯಿಲ್ ಒಂದು ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇದು ವಾಷಿಂಗ್ ಮಿಷಿನ್ ಲಿಕ್ವಿಡು. ಸೊ ಈ ಥರ ಕ್ಯಾಪ್ ಇದ್ರೆ ಏನು ಯೂಸ್ ಅಂತ ಅಂದರೆ, ಒಂದು ಅಳತೆನ ಮಾಡಿಕೊಂಡು ಹಾಕ್ಬೋದು ನಾವು, ಎಷ್ಟು ಬೇಕೋ ಅಷ್ಟು ಹಾಕ್ಬಿಡ್ತೀವಿ ಬೇರೆ ತೊಗೊಂಡ್ರೆ. ಇದಿದ್ರೆ ಇದರಲ್ಲಿ 1.5 ಡಬ್ಬಿ ಹಾಕಿದ್ರೆ ಸಾಕು ಒಂದು ಲೋಡ್ಗೆ. ಸೊ ಹಂಗಾಗಿ ಅದೊಂದು ತೊಗೊಂಡು ಬಂದಿದ್ದೀನಿ. ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡ್ಲ ಗೈಸ್, ಎಷ್ಟು ಬೇಜಾರಾಯಿತು ಗೊತ್ತಾ, ಸುಂಕುದ ಕಟ್ಟೆ ಡಿಮಾರ್ಟಲ್ಲಿ. ಇದು ಬಂದು ವೈಪ್ಸು, ಲಿರಿಷನಿಗೆ ಬೇಕಾಗುತ್ತಿಲ್ಲ ಅದು ಹೊರಗಡೆ ಹೋದಾಗ ಅಂತ ಹೇಳ್ಬಿಟ್ಟು ತೊಗೊಂಡ್ಬಂದೆ. ಆ್ಯಂಡ್ ಇದು ಮಿಕ್ಸ್ ಕಾಳು ಬರುತ್ತೆ ಗೊತ್ತಾ, ಸಾರಿ. ಆ್ಯಂಡ್ ಇದು ಕಾಳುಗಳು ತೊಗೊಂಡ್ಬಂದೆ ಮಿಕ್ಸ್ ಸಾಂಬಾರಿಗೆ. ನಮ್ಮ ಅತ್ತೆ ಊರಿಂದ ಬೇಳೆ ಆ ಥರದ್ದಾದ್ರೆ ನಮ್ಮಮ್ಮ ನಮ್ಮ ಅತ್ತೆ ಕೊಟ್ಟು ಕಳಿಸ್ತಾರೆ. ಸೊ ಹಂಗಾಗ್ಬಿಟ್ಟು ಇದೆಲ್ಲ ಸೋಪು, ಚಿಕ್ಕ ಪುಟ್ಟ ಐಟಮ್. ಲಿರಿಷನ್ ಸೋಪು, ಇದು ಜಾನ್ಸನ್ಸ್ ಬೇಬಿ ಅವಳಿಗೆ ಯೂಸ್ ಮಾಡೋದು. ಆ್ಯಂಡ್ ಇದು ನಾರ್ಮಲ್ ಬಟ್ಟೆ ಸೋಪು. ಆ್ಯಂಡ್ ಯಾವಾಗಾದರೂ ಅಟ್ಟ ಮಾಡಿ 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 ಇದನ್ನು ಹಾಕೊಂಬಿಟ್ಟಿದ್ದಾಳೆ, ಇದು ಮ್ಯಾಗಿನ ಬೇಕೇ ಬೇಕು ಅಂತ ಹೇಳ್ಬಿಟ್ಟು. ತುಂಬ ಹಠ ಮಾಡಿದಾಗ ಮಾತ್ರ ಮಾಡಿಕೊಡ್ತೀವಿ. ಒಂದು ನಿಮಿಷ ಚಿನ್ನಿ, ಮಾಡಿಕೊಡ್ತೀವಿ, ಯಾವಾಗಲೂ ಮಾಡಿಕೊಡಲ್ಲ ನಮ್ಮ ಮ್ಯಾಗಿನ. ಆ್ಯಂಡ್ ಇನ್ನೊಂದು ಈ ಥರ ಹಿಂಗೆ ಕಾರಲ್ಲಿ ಕೂತ್ಕೊಂಡಾಗ ಹಾಕ್ಕೊಳ್ಳೋದು ಬರುತ್ತಲ್ಲ, ಅಂದರೆ ಬ್ಯಾಕ್ ಪೈನ್, ಅಂದರೆ ನೆಕ್ ಪೈನ್ ಏನಾದರೂ ಇರುತ್ತೆ ಅಲ್ವಾ, ಬ್ಯಾಕ್ ಪೈನ್ ಅಂತೀನಿ ಗೈಸ್, ಸಾರಿ. ಈ ಥರ ಹಿಂಗೆ ಹಾಕೊಳ್ಳೋದಿರುತ್ತಲ್ಲ ಕಾರಲ್ಲಿ ಕೂತ್ಕೊಂಡಾಗ, ನೆಕ್ ಪೈನ್ ಏನಾದರೂ ಇದ್ದರೆ ಹೋಗುತ್ತೆ ಅಂತ ಬಾಯಿಲೆ. ಈ ಥರ ಗೈಸ್. ಇದೊಂದು ತೊಗೊಂಡು ಬಂದ್ವಿ. ಇದು ಬಂದು 500 ರುಪೀಸ್ ಗೈಸ್. ಇದು ಏನು ಮಾಡೋಕ್ಕಾಗಲ್ಲ, ಡಿಸಿಷನ್ ಕತ್ತು ಇವಾಗ ಮಲ್ಕೊಂಡಾಗ ಹಂಗೆ ಹಿಂಗೆ ಆಗ್ತಾಳೆ ಅಲ್ವಾ. ಸೊ ಹಂಗಾಗ್ಬಿಟ್ಟು ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದ್ವಿ. ಇದೆಲ್ಲ ಪರ್ಸ್ನಲ್ಲು. ಆ್ಯಂಡ್ ಲಿರಿಷಂಗೆ ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡೆ ಗೈಸ್, ನೋಡಿ. ಸುಮ್ಮನೆ ಇರ್ನಿಂದೆ ಇದು, ಅಂದರೆ ಅವಳ ಪಾಡಿಗೆ ಅವಳೇ ಹಾಕೊಳ್ಳೋ ಥರ, ಅಂದರೆ ಈ ಥರ ಬೇಕಾಯಿತು. ಹತ್ರ ಎಲ್ಲ ಆಲ್ಮೋಸ್ಟ್ ಅವಳು ಶೂಸು ಇದೆ. ಸೊ ಹಂಗಾಗ್ಬಿಟ್ಟು ಇದೊಂದು ಜೊತೆ ಸ್ಲಿಪ್ಪರ್ನ ತೊಗೊಂಡ್ವಿ. ಆ್ಯಂಡ್ ಇದು ಕಡಲೆ, ಸ್ವಲ್ಪ ಬೇಳೆ, ಇನ್ನೂ ಸ್ವಲ್ಪ ಐಟಮ್ಸ್ ಏನು ತೋರಿಸಿಲ್ಲ ನಿಮಗೆ, ಮಾಮೂಲಿ ಮನೇಲಿ ಐಟಮ್ಸ್, ದಿನಸಿ ಐಟಮ್ಸ್ಗಳು. ಇದೊಂದು ಕೀ ಬಂಚ್ ತೊಗೊಂಡ್ವಿ ಕಾರ್ಗೆ ಅಂತ, ತುಂಬ ಇಷ್ಟ ಆಯಿತು. ಒಂದು ನಿಮಿಷ ತೋರಿಸ್ತೀನಿ ನೋಡಿ ಗೈಸ್, ಇದು ಕಾಣಿಸ್ತಿದ್ಯಾ, ಹ್ಯಾಪಿ ಅಂತ ಇದೆ ಇದರಲ್ಲಿ. ಸೊ ಇದೊಂದು ಕೀ ಬನ್ಸ್ನ ತೊಗೊಂಡ್ವಿ ಅಷ್ಟೇ ಗೈಸ್. ಮಾಮೂಲಿ ಇದೆಲ್ಲ ಇದು ಬರುತ್ತಲ್ಲ, ಇದೊಂದು ಪಾಪ್ಕಾರ್ನ್ದು, ಒಂದು ಸೋಪು, ಬಟ್ಟೆ ಸೋಪು, ಆಮೇಲೆ
ಒಂದೇ ಒಂದು ಏನೋ ತೊಗೊಂಡ್ವಿ. ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಅಲ್ಲೋ ಅದೇನೋ ಅಂತಾರಲ್ಲ, ಎಲ್ಲರೂ ಹೋದ್ರೆ ಏನಾದರೂ ಒಂದು ಕಣ್ಣಿಗೆ ಬಿದ್ದೇ ಬೀಳುತ್ತೆ ಅಂತ. ನನ್ನ ಮಗಳು ತೋರಿಸ್ತಾಳೆ ನೋಡಿ, ಇದೊಂದು ಜೊತೆ ಸ್ಲಿಪ್ಪರ್ ತೊಗೊಂಡೆ ಗೈಸ್. ತುಂಬ ಇಷ್ಟ ಆಯಿತು. ಸೊ ಹಂಗಾಗಿ ನನ್ನ ಹಸ್ಬೆಂಡ್ ಕೊಡಿಸಿದ್ರು, ತಗೋ ಅಂತ ಹೇಳಿದ್ರು. ಹೊರ್ಗಡೆ ಎಲ್ಲಾದರೂ ಹೋಗ್ತಾ ಇರ್ತೀನಲ್ವ, ಸೊ ಹಂಗಾಗಿ ಇಷ್ಟ ಆಯಿತು. ಜೀನ್ಸ್ ಮೇಲೆ ಹಾಕ್ಬೋದು. ಒಂದು ನಿಮಿಷ ಇರಿ, ಝೂಮ್ ಮಾಡಿ ತೋರಿಸಿ. ಇದು ತೊಗೊಂಡೆ. ಇದು ಪ್ರೈಸ್ ಬಂದು 500 ರುಪೀಸು. ಇದು ನಮ್ಮ ಮನೆಯವ್ರದ್ದು, ಅವ್ರಿಗೊಂದು ಜೊತೆ ತೊಗೊಂಡೆ. ಹಂಗೆ ಸೆಲೆಕ್ಟ್ ಮಾಡಿ. ಅವ್ರ ಹತ್ರ ಈ ಥರ ಇರಲಿಲ್ಲ. ಹಾಂ, ಟ್ರಿಪ್ ಹೋದಾಗ ಹಾಕೊಳ್ಳೋದು ಎಲ್ಲರೂ. ಓಕೆ ಗೈಸ್, ಇದೊಂದು ಜೊತೆ ತೊಗೊಂಡ್ವಿ. ಅವ್ರಿಗೆ ಅಂತ ಏನೂ ತೊಗೊಳ್ಳಲ್ಲ ನಮ್ಮ ಹಸ್ಬೆಂಡ್, ಸೊ ಹಂಗಾಗಿ ತೊಗೊಂಡ್ವಿ. ಅದು ಇದೊಂದು ಲಾಸ್ಟ್ ಜಾನ್ಸನ್ಸ್ ಬೇಬಿ ಪೌಡರು, ಲಿರಿಷನ್ಗೆ ಯೂಸ್ ಮಾಡೋಂಥ ಪೌಡರ್ ಇದು, ಜಾನ್ಸನ್ಸ್ ಬೇಬಿ. ಓಕೆನಾ ಗೈಸ್, ಈಗ ಟೋಟಲ್ ಬಿಲ್, ಅಯ್ಯೋ ಬಿಲ್ ಹೊಡೆದೋಯ್ತು. ಅಯ್ಯೋ ಗೈಸ್ ನೋಡಿ ಎಷ್ಟು ಹೆಂಗಾಗಿ ಹೋಗ್ಬಿಡ್ತು. ಲಾಸ್ಟ್ ಬಂದು 5283 ರೂಪಾಯಿ ಆಗೈತೆ ಗೈಸ್. ನೋಡಿ 5283. ಸೊ ಇಷ್ಟ ಆಗಿದೆ. ನಾವು ಆಲ್ರೆಡಿ ಒಂದು 8 to 9 ಮಂತ್ಸ್ ಆಗಿತ್ತು ನಾವು ಹೋಗಿ. ಸೊ ಹಂಗಾಗ್ಬಿಟ್ಟು ತೊಗೊಂಡು ಬಂದ್ವಿ. ಇನ್ನೇನು ಒನ್ ಟೈಮ್ ಅಲ್ವಾ, ಇನ್ನೊಂದು ಎಲ್ಲ ಜಾಸ್ತಿ ನಾವು ತೊಗೊಂಡಿರೋದಂದರೆ ಡ್ರೈ ಫ್ರೂಟ್ಸೇನೇ ಜಾಸ್ತಿ ತೊಗೊಂಡ್ರೆ ನಾವು, ಅಂದರೆ ಡ್ರೈ ಫ್ರೂಟ್ಸು. ಯಾಕಂದರೆ ಡ್ರೈ ಫ್ರೂಟ್ಸ್ ಎಲ್ಲರೂ ತಿಂತೀವಿ ಮನೇಲಿ. ಸೊ ಹಂಗಾಗ್ಬಿಟ್ಟು ಡ್ರೈ ಫ್ರೂಟ್ಸ್ ತೊಗೊಂಡಿದ್ವಿ. ಹಾಗೆ ಸ್ವಲ್ಪ ಚಿಕ್ಕ ಪುಟ್ಟ ಐಟಮ್ಗಳ್ನ ತೊಗೊಂಡಿದ್ದೀವಿ. ಸೊ ಹಾಗೆ ದಿನಸಿ ಐಟಮ್ನ ತೊಗೊಂಡಿದ್ದೀನಿ. ಅದೇನು ತೋರಿಸ್ಲಿಲ್ಲ ಜಾಸ್ತಿ, 2 ತೋರಿಸ್ದೆ ಅಷ್ಟೇ ನಿಮಗೆ. ಅದು ಆಲ್ರೆಡಿ ತೆಗ್ದಿಟ್ಕೊಂಡಿದ್ದೀನಿ. ಸೊ ಆಮೇಲೆ ಲಿರಿಷನ್ಗೆ ಸಮ್ಮರ್ ಹಾಲಿಡೇಸಲ್ಲಿ ಬೇಜಾರಾಗುತ್ತೆ ಅಂತ ಅದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಅಷ್ಟೇ. ಸೊ ಇದಾಗಿತ್ತು ನಮ್ಮ ಡಿಮಾರ್ಟ್ ಶಾಪಿಂಗ್. ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಾನು ಇದೇನೇನು ಮಾಡ್ತಾ ಇರಲಿಲ್ಲ, ಬಟ್ ಹೋದಾಗೆಲ್ಲ ಏನು ಮಾಡ್ತಾ ಇರಲಿಲ್ಲ. ಅಂದರೆ ಈಗ ಒಂದು 9 ಮಂತ್ಸ್ ಬ್ಯಾಕೆಲ್ಲ ಹೋಗಿದ್ವಿ, ಬಟ್ ನಾನೇನು ವ್ಲಾಗ್ ಮಾಡಿ ಹಾಕಿರಲಿಲ್ಲ. ಬಟ್ ಈ ಸಲ ನಿಮಗೂ ತೋರಿಸೋಣ, ಅವ್ರು ಇಷ್ಟಪಟ್ಟು ನೋಡ್ತೀರಾ ಶಾಪಿಂಗ್ ವ್ಲಾಗ್ಸ್ ಎಲ್ಲ. ಸೊ ಹಂಗಾಗ್ಬಿಟ್ಟು ನಾನು ವ್ಲಾಗ್ನ ಮಾಡಿದೆ. ಸೊ ಇದೇ ಥರ ವ್ಲಾಗ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಹಾಗೆ ಬೇರೆ ಥರ ಯಾವ ಥರ ನಿಮಗೆ ವೀಡಿಯೋಸ್ ಬೇಕು ಅನ್ನೋದು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ವ್ಲಾಗ್ನ ಮಾಡಿ ಹಾಕ್ತೀನಿ. ಬನ್ನಿ ಇಲ್ಲಿ ನೋಡಿ, ಲಿರಿಷಾ ಆಲ್ರೆಡಿ ರೆಡಿ ಆಗಿದ್ದಾಳೆ ಅವ್ರ ಅಜ್ಜಿ ಊರಿಗೆ ಹೋಗೋಕ್ಕೆ. ಸಂತದು ಬರ್ಡೇ ಕೂಡ ಇದೆ, ಇನ್ನೇನು ನಿಯರ್ ಇದೆ. ಸೊ ಹಂಗಾಗ್ಬಿಟ್ಟು ಇಲ್ಲ ಗೈ, ಸುಳ್ಳು ಹೇಳ್ತಾಳೆ. ಸೊ ನೆಕ್ಸ್ಟ್ ಮಂತ್ ಅವ್ರ ಬರ್ಡೇ ಇದೆ. ಸೊ ನೋಡೋಣ ಯಾವ ಥರ ಏನು ಐಡಿಯಾ ಮಾಡೋದು. ಈ ಬಾಯ್ಸಿಗೆ ಗಿಫ್ಟ್ ಕೊಡಬೇಕು ಅಂದರೆ ಒಂದು ದೊಡ್ಡ ಕನ್ಫ್ಯೂಸು. ದೊಡ್ಡದಾಗಿ ನಂಗೆ ಗಿಫ್ಟ್ ಎಲ್ಲ ಕೊಡೋಲ್ಲ, ಯಾಕಂದರೆ ನಾವು ಮನೇಲಿರೋರು ಏನು ಗಿಫ್ಟ್ ಕೊಡೋಕ್ಕಾಗುತ್ತೆ ಅಲ್ವಾ. ಸೊ ಹಂಗಾಗ್ಬಿಟ್ಟು ನೋಡೋಣ ಯಾವ ಥರ ಇರುತ್ತೆ. ಬರ್ತ್ಡೇ ವ್ಲಾಗ್ ಅಂತನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಬರ್ಡೇ ವ್ಲಾಗ್. ಯಾಕಂದರೆ ನಾನು ವ್ಲಾಗ್ ಮಾಡಿ ನಿಮಗೆ ತೋರಿಸ್ತೀನಿ ಅನ್ನೋದಕ್ಕಿಂತ ಒಂದು ಮೆಮೊರೀಸ್ ಆಗಿ ಕ್ರಿಯೇಟ್ ಮಾಡಬೇಕು. ನಂದು ಎಲ್ಲ ಮೆಮೊರೀಸ್ ಅನ್ನೋದು ನನಗೆ ಇಷ್ಟ. ಯಾಕಂದರೆ ಎಲ್ಲ ಒಂಥರ ಕಲೆಕ್ಟ್ ಮಾಡ್ದಂಗೆ ಆಗುತ್ತೆ. ನನ್ನ ಯೂಟ್ಯೂಬ್ದು ನಿಜ ಓಲ್ಡ್ ವೀಡಿಯೋಸ್ ನೋಡ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಸೊ ಹಂಗೆ ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಲಿರಿಷನ್ಗೆ ಚಾಕ್ಲೇಟ್ ಸಿಕ್ಕಿದೆ ಆ್ಯಂಡ್ ಎಷ್ಟೊಂದು ಏನೇನೋ ಸಿಕ್ಕಿದೆ. ಅವಳಿಗೆ ಫುಲ್ ಹ್ಯಾಪಿ ಆಗಿದೆ. ನಿನ್ಗೆ ಇದೆಲ್ಲದ್ರಲ್ಲಿ ಏನು ಇಷ್ಟ ಆಯಿತು? ಸ್ಲಿಪ್ಪರ್ ಇಷ್ಟ ಆಯ್ತಂತೆ ಗೈಸ್ ಲಿರಿಷನ್ಗೆ. ಇದು ಇಷ್ಟ ಆಯ್ತಾ? ಅವಳಿಗೆ ಬೇಬಿ ಪಿಂಕು, ಈ ಬಾರ್ಬಿ ಡಾಲ್ ಅಂದರೆ ತುಂಬ ಇಷ್ಟಪಡ್ತಾಳೆ. ಅವಳಿಗೊಂದು ಡಾಲು ಸಹ ಕೊಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಹಂಗಾಗ್ಬಿಟ್ಟು ಅವಳು ಅದೇ ಕಲರ್ನ ಚೂಸ್ ಮಾಡ್ತಾಳೆ. ಬೇಬಿ ಪಿಂಕ್ ಯಾವಾಗಲೂ ಏನೇ ತೊಗೊಂಡ್ರು ಬಾರ್ಬಿ ಥರ ತೊಗೊತಾಳೆ, ಬಾರ್ಬಿ ಥರ ತೊಗೊತಾಳೆ. ಓಕೆ, ಎಲ್ಲರಿಗೂ ಏನು ಹೇಳ್ತಿ ಹೇಳು ಬೇಗ. ಹಾಯ್ ಆಗೋಯ್ತು, ಅಲ್ಲೇ ಬಾಯ್ ಹೇಳ್ತಾ ಇದ್ದೀವಿ ಇವಾಗ. ಫ್ಲೈಮ್ ಕಿಸ್ ಮಾಡಿ 2 ಕೈಲು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನೀಟಾಗಿ ಮಾತಾಡಬೇಕು. ನಿಧಾನ ಕೇಳು. ಲೈಕ್, ಶೇರ್, ಕಮೆಂಟ್, ಯಶ್ವರಸ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಓಕೆ ಗಾಯ್ಸ್, ಬೈ ಬೈ.